ಈ ವಿಡಿಯೋದಲ್ಲಿ ನಾವು ವೈದಿಕ ಯುಗದ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆ ನನ್ನ ಚಾನೆಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕು ಮತ್ತು ಶೇರ್ ಮಾಡಿ. ಯಾರ್ಯಾರಿಗೆ ಈ ವಿಡಿಯೋಸು ಯೂಸ್ ಆಗುತ್ತೋ, ಯೂಸ್ಫುಲ್ ಆಗುತ್ತೋ ಅವರಿಗೆಲ್ಲರ ಜೊತೆನೂ ಕೂಡ ಶೇರ್ ಮಾಡಿ. ಆರ್ಯ ಎಂಬ ಪದವು ಒಳ್ಳೆಯ ಕುಟುಂಬಕ್ಕೆ ಸೇರಿದವನು ಎಂಬ ಅರ್ಥವನ್ನು ಕೊಡುತ್ತೆ. ಆರ್ಯರ ಮೂಲದ ಬಗ್ಗೆ ವಿದ್ವಾಂಸರಲ್ಲಿ ಒಮ್ಮತವಿಲ್ಲ. ಅವರೇನು ಹೇಳ್ತಾರೆ, ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವೊಬ್ಬರು ಹೇಳ್ತಾರೆ, ಕೆಲವೊಂದು ಇತಿಹಾಸಕಾರರ ಅಭಿಪ್ರಾಯ ಏನು ಅಂದರೆ, ಸಿಂಧೂ ನಾಗರಿಕತೆಯ ಅವನತಿಗೆ ಶೀಘ್ರಗಾಮಿಗಳಾದ ಕುದುರೆಗಳನ್ನು, ರಥಗಳನ್ನು ಹಾಗೂ ಕಬ್ಬಿಣದಿಂದ ಮಾಡಿದ ಬಲವಾದ ಆಯುಧಗಳನ್ನು ಹಿಡಿದು ದಾಳಿ ಮಾಡಿದ್ರು ಇವರು ಅಂತ. ಇನ್ನು ಕೆಲವೊಬ್ಬರು ಹೇಳ್ತಾರೆ, ಆರ್ಯರು ವಿದೇಶಿಯರಲ್ಲ, ದೇಶೀಯ ಮೂಲದವರೇ ಎಂಬ ವಾದವನ್ನು ಕೂಡ ಮುಂದಿಟ್ಟಿದ್ದಾರೆ. ಆರ್ಯರ ಮೂಲಸ್ಥಾನವನ್ನು ಉತ್ತರ ಧ್ರುವದಿಂದ ಪ್ರಾರಂಭಿಸಿ ಭಾರತದವರೆಗಿನ ಪ್ರದೇಶದಲ್ಲಿ ಗುರುತಿಸಿದ್ದಾರೆ. ವೇದ ಕಾಲದ ಸಂಸ್ಕೃತ ಭಾಷೆಯನ್ನಾಡುವ ಆರ್ಯರು ವಿದೇಶದಿಂದ, ಅದರಲ್ಲೂ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ಬಂದಿರಬೇಕೆಂದು ಮಾರ್ಕ್ಸ್ ಮುಲ್ಲರ್ ಅವರು ಹೇಳ್ತಾರೆ. ಆರ್ಯರ ಇತಿಹಾಸವನ್ನು ಅಧ್ಯಯನ ಮಾಡಲು ವೇದಗಳು ಸಹಾಯಕವಾಗಿದೆ. ಇವರ ಕಾಲವನ್ನು ಕ್ರಿಸ್ತಪೂರ್ವ 1500ರಿಂದ 600ರ ನಡುವಿನ ಅವಧಿ ಅಂತ ಗುರುತಿಸಲ್ಪಟ್ಟಿದೆ. ಈ ಅವಧಿಯನ್ನು ವೈದಿಕ ಯುಗ ಅಂತಲೂ ಕೂಡ ಕರೀತಾರೆ. ವೈದಿಕ ಯುಗವನ್ನು 2 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಮೊದಲನೆಯದು ಋಗ್ವೇದದ ಕಾಲ, ಕ್ರಿಸ್ತಪೂರ್ವ 1500ರಿಂದ ಕ್ರಿಸ್ತಪೂರ್ವ 1000. ಎರಡನೇದು ಬಂದು ಉತ್ತರ ವೇದಗಳ ಕಾಲ, ಇದು ಕ್ರಿಸ್ತಪೂರ್ವ 1000ದಿಂದ ಕ್ರಿಸ್ತಪೂರ್ವ 600. ಭಾರತಕ್ಕೆ ಆರ್ಯರು ಎಲ್ಲಿಂದ ಬಂದರು ಅನ್ನೋ ಬಗ್ಗೆ ಬೇರೆ ಬೇರೆ ಥರದ ವಿಭಿನ್ನ ಅಭಿಪ್ರಾಯಗಳಿದೆ. ಅದರಲ್ಲಿ ಅವರು ದಕ್ಷಿಣ ರಷ್ಯಾದಿಂದ ಹಿಡಿದು ಮಧ್ಯ ಏಷ್ಯಾದವರೆಗೆ ವಿಸ್ತರಿಸಿದ ಸ್ಟೆಪಿಸ್ ಪ್ರದೇಶದಲ್ಲಿ ವಾಸವಾಗಿದ್ದರೆಂದು ಸಾಮಾನ್ಯವಾಗಿ ಒಪ್ಪಿಕೊಳ್ಳಬಹುದಾದ ಅಭಿಪ್ರಾಯವಾಗಿದೆ. ಆದರೆ ಸರ್ವಾನುಮತದಿಂದ ಅಭಿಪ್ರಾಯವನ್ನು ಮಂಡಿಸಿದಾಗ ಆರ್ಯರ ಮೂಲಪೂರ್ವ ಆಲ್ಟ್ಸ್ ಬಯಲಿನ ಯಾವುದೋ ಒಂದು ಸ್ಥಳವಾಗಿದೆ. ಭಾರತದ ಕಡೆ ಹೊರಟ ಆರ್ಯರು ಮೊದಲು ಇರಾನ್ನಲ್ಲಿ ನೆಲೆ ನಿಂತು ಅನೇಕ ವರ್ಷಗಳ ಕಾಲ ಅಲ್ಲಿ ವಾಸಿಸಿದರು. ನಂತರದ ವರ್ಷಗಳಲ್ಲಿ ಇರಾನ್ನಿಂದ ಭಾರತಕ್ಕೆ ಅವರು ವಲಸೆ ಬರ್ತಾರೆ. ಮಧ್ಯ ಏಷ್ಯಾ ಇರಾನರ ಪವಿತ್ರ ಗ್ರಂಥ ಝೆಡ್ ಅವೆಸ್ಟಕೋ ವೇದಗಳಲ್ಲಿ ವರ್ಣಿತ ಪರಿಸರಕ್ಕೂ ತುಂಬಾ ಹೋಲಿಕೆ ಇರುವುದನ್ನು ನಾವು ನೋಡಬಹುದು. ಋಗ್ವೇದದ ಪ್ರಕಾರ ಆರ್ಯರು ವಾಸವಾಗಿದ್ದ ಪ್ರದೇಶವನ್ನು ಸಪ್ತಸಿಂಧು ಅಥವಾ 7 ನದಿಗಳ ನಾಡೆಂದು ಕರೆಯುತ್ತಿದ್ದರು. ಸಪ್ತಸಿಂಧು ಪ್ರದೇಶದಲ್ಲಿ ರಚಿತವಾದ ವೇದ ಶ್ಲೋಕಗಳು ಆರ್ಯರ ಬೆಳವಣಿಗೆಯ ಬಗ್ಗೆ ತಿಳಿಯಪಡಿಸುತ್ತೆ. ಆರ್ಯ ಎಂದರೆ ಶ್ರೇಷ್ಠ ಅಥವಾ ಸುಸಂಸ್ಕೃತಿಯುಳ್ಳ ವಿಚಾರಯುತ ಜನ ಎಂಬ ಅರ್ಥ ಕೊಡುತ್ತದೆ. ಆರ್ಯರು ಪ್ರಾರಂಭದಲ್ಲಿ ಒಂದು ಹುಲ್ಲುಗಾವಲಿನಿಂದ ಇನ್ನೊಂದು ಹುಲ್ಲುಗಾವಲು ಪ್ರದೇಶಕ್ಕೆ ಸಂಚರಿಸುವ ಜನರಾಗಿದ್ದರು. ತಮ್ಮ ಹತ್ತಿರ ಹೆಚ್ಚಿನ ಪ್ರಮಾಣದಲ್ಲಿ ದನಕರುಗಳನ್ನು ಸಾಕುತ್ತಿದ್ದರು. ಯಾವಾಗ ಅವರು ಒಂದೆಡೆ ನೆಲೆ ನಿಂತರೋ ಆಗ ಅವರು ಕೃಷಿಕರಾಗಿ ಜಮೀನನ್ನು ಎತ್ತುಗಳಿಂದ ಉಳುಮೆ ಮಾಡಲು ಪ್ರಾರಂಭಿಸಿದರು. ನಂತರ ವೈದಿಕ ಯುಗದಲ್ಲಿ ಆರ್ಯರು ಗಂಗಾ, ಜಮುನಾ ಪ್ರದೇಶದ ಕಡೆಗೆ ವಲಸೆ ಹೋದರು. ಸ್ವಾಮಿ ದಯಾನಂದ ಸರಸ್ವತಿಯವರು ತಮ್ಮ ಸತ್ಯಾರ್ಥ ಪ್ರಕಾಶ ಎಂಬ ಕೃತಿಯಲ್ಲಿ ಆರ್ಯರ ಮೂಲಸ್ಥಾನ ಟಿಬೇಟ್ ಅಂತ ಹೇಳಿದ್ದಾರೆ. ಎಫ್.ಇ. ಪರ್ಗೇಟ್ರವರು ತಮ್ಮ ಏನ್ಷಿಯಂಟ್ ಇಂಡಿಯನ್ ಹಿಸ್ಟಾರಿಕಲ್ ಟ್ರೆಡಿಷನ್ಸ್ ಎಂಬ ಕೃತಿಯಲ್ಲಿ ದಯಾನಂದ ಸರಸ್ವತಿಯವರ ವಾದವನ್ನು ಬೆಂಬಲಿಸಿದ್ದಾರೆ. ಇವರಲ್ಲದೆ ಎಡ್ವರ್ಡ್ ಮೇಯರ್,
ಓಲ್ಡೆಲ್ಬರ್ಗ್ ಮುಂತಾದವರು ಕೂಡ ಈ ವಾದವನ್ನ ಬೆಂಬಲಿಸಿದ್ದಾರೆ. ಆರ್ಯರು ತಮ್ಮ ಮೂಲ ನೆಲೆಯಾದ ಟಿಬೇಟ್ ಅನ್ನು ಅಲ್ಲಿ ಹೆಚ್ಚಾದ ಜನಸಂಖ್ಯಾ ಪ್ರಮಾಣದಿಂದಾಗಿ ಬಿಟ್ಟು ವಲಸೆ ಹೋದರೆಂಬುದು ಇವರ ವಾದ ಆಗಿದೆ. ಜರ್ಮನಿಯ ಖ್ಯಾತ ವಿದ್ವಾಂಸ ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಅವರು ಆರ್ಯರ ಮೂಲ ಸ್ಥಾನ ಮಧ್ಯ ಏಷ್ಯಾವೆಂದು ಅಭಿಪ್ರಾಯಪಟ್ಟಿದ್ದಾರೆ. ಇದಕ್ಕೆ ಆಧಾರಗಳೆಂದರೆ ವೇದಗಳ ಭಾಷೆ ಹಾಗೂ ಜೇನ್ ಅವಸ್ಥೆಗಳ ಭಾಷೆಗಳಲ್ಲಿ ಗಮನಾರ್ಹವಾದ ಮತ್ತು ಆಶ್ಚರ್ಯಕರವಾದ ಹೋಲಿಕೆ ಇರುವುದು. ಈ ಎರಡೂ ಭಾಷೆಗಳ ಸಾಮೀಪ್ಯವೆಷ್ಟಿದೆ ಅಂದರೆ ವೇದದ ಒಂದು ಭಾಗವನ್ನು ಅವೇಸ್ತಾದ ಭಾಷೆಗೆ ಅನುವಾದ ಮಾಡಲಾಗಿ ಅಥವಾ ಅವೇಸ್ತಾದ ಒಂದು ಭಾಗವನ್ನು ವೇದದ ಭಾಷೆಗಳಿಗೆ ಅನುವಾದ ಮಾಡುವುದಾಗಲಿ ಎಷ್ಟು ಸುಲಭವೆಂದರೆ ಈ ಪರಸ್ಪರ ಭಾಷೆಗಳ ಶಬ್ದಗಳನ್ನು ಕೇವಲ ಅದಲು ಬದಲು ಮಾಡಿದರೆ ಅನುವಾದ ಸಿದ್ಧವಾಗುತ್ತದೆ. ಆದ್ದರಿಂದ ವೇದಕಾಲದ ಸಂಸ್ಕೃತವನ್ನು ಮಾತನಾಡುತ್ತಿದ್ದ ಜನರು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ಬಂದಿರಬಹುದೆಂದು ಅಭಿಪ್ರಾಯ ಪಡಲಾಗಿದೆ. ಆರ್ಯರು ವಿದೇಶಿಯರಲ್ಲ, ಅವರ ಮೂಲ ನೆಲೆ ಭಾರತ. ಆರ್ಯರು ಭಾರತದಿಂದಲೇ ವಿವಿಧ ಪ್ರದೇಶಗಳಿಗೆ ವಲಸೆ ಹೋಗಿರಬಹುದೆಂದು ಇನ್ನು ಕೆಲವರ ವಾದ ಆಗಿದೆ. ಈ ವಾದದ ಪ್ರತಿಪಾದಕರೆಂದರೆ ಗಂಗಾನಾಥ್ ಝಾ, ಡಿ.ಎಸ್. ತ್ರಿವೇದ, ಎಲ್.ಡಿ. ಕಳ್ಳ, ಡಾಕ್ಟರ್ ಅವಿನಾಶ್ ಚಂದ್ರದಾಸ್, ಆರ್.ಬಿ. ಪಾಂಡೆ ಹೀಗೆ ಮುಂತಾದವರು ಈ ರೀತಿ ವ್ಯಕ್ತಪಡಿಸಿದ್ದಾರೆ. ಗಂಗಾನಾಥ್ ಜಾರೋವರ್ ಆರ್ಯರ ಮೂಲ ಸ್ಥಾನವು ಬ್ರಹ್ಮರ್ಷಿ ದೇಶವೆಂದು ವಾದಿಸಿದರೆ, ತ್ರಿವೇದ್ರವರು ಆರ್ಯರ ಮೂಲ ಸ್ಥಾನವು ಮುಲ್ತಾನಿನ ದೇವಿಕಾ ನದಿ ತೀರವೆಂದಿದ್ದಾರೆ. ಎಲ್.ಡಿ. ಕಳ್ಳರವರ ಅಭಿಪ್ರಾಯದಲ್ಲಿ ಆರ್ಯರ ಮೂಲ ನೆಲೆ ಕಾಶ್ಮೀರ ಮತ್ತು ಹಿಮಾಲಯ ಪರ್ವತ ಪ್ರದೇಶವಾಗಿದೆ ಅಂತ ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಅವಿನಾಶ್ ಚಂದ್ರ ದಾಸರವರು ತಮ್ಮ ಋಗ್ವೇದಿಕ್ ಇಂಡಿಯಾ ಎಂಬ ಕೃತಿಯಲ್ಲಿ ಆರ್ಯರು ವಿದೇಶದಿಂದ ಬಂದವರಾಗಿರದೆ ದೇಶೀಯ ವಾಸಿಗಳೇ ಆಗಿದ್ದರೆಂದು, ಅದರಲ್ಲೂ ಪಂಜಾಬ್ ಆರ್ಯರ ಮೂಲ ಸ್ಥಾನವೆಂದು ಪ್ರತಿಪಾದಿಸಲು ಪ್ರಯತ್ನಪಟ್ಟರು. ಆರ್ಯರ ಧಾರ್ಮಿಕ ಸಾಂಸ್ಕೃತಿಗಳ ವಿಷಯಗಳ ಬಗ್ಗೆ ವಿಪುಲವಾಗಿ ಮಾಹಿತಿ ನೀಡುವ ಋಗ್ವೇದದಲ್ಲಿ ಆರ್ಯರು ವಿದೇಶದಿಂದ ಬಂದವರೆಂದು ಎಲ್ಲಿಯೂ ತಿಳಿಸಿಲ್ಲ. ಋಗ್ವೇದ ಕಾಲದಲ್ಲಿ ಆರ್ಯರು ನೆಲೆಸಿದ್ದ ಪ್ರದೇಶವನ್ನು ಸಪ್ತಸಿಂಧು ಪ್ರದೇಶ ಅಂತ ಕರೀತಿದ್ರು. ಸಪ್ತಸಿಂಧು ಪ್ರದೇಶವು ಇಂದಿನ ಪಂಜಾಬ್, ಕಾಶ್ಮೀರ, ಕಾಬೂಲ್ ಮತ್ತು ಕಂದಹಾರನ್ನೊಳಗೊಂಡ ಪ್ರದೇಶ ಆಗಿತ್ತು. ಇಂತಹ ಸಪ್ತಸಿಂಧು ಪ್ರಾಂತ್ಯವನ್ನೇ ತಮ್ಮ ವಾಸಸ್ಥಾನವೆಂದು ವೇದಕಾಲದ ಆರ್ಯರು ಋಗ್ವೇದದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗೂ ಋಗ್ವೇದದಲ್ಲಿ ವರ್ಣಿತವಾಗಿರುವ ಭೌಗೋಳಿಕ ಪರಿಸರ, ಪ್ರಾಣಿ, ಸಸ್ಯವರ್ಗಗಳು ಭಾರತದಲ್ಲೇ ಕಂಡುಬರುತ್ತವೆ. ಆರ್ಯರು ಸಿಂಧೂ ನದಿ ಮತ್ತು ಅದರ ಉಪನದಿಗಳನ್ನು ಪವಿತ್ರವೆಂದು ಭಾವಿಸಿರುವುದು ಅವರು ದೇಶೀಯ ಮೂಲದವರೇ ಎಂಬುದನ್ನು ಸ್ಪಷ್ಟಗೊಳಿಸುತ್ತೆ. ಆರ್ಯರು ವಿದೇಶದಿಂದ ಬಂದವರಾಗಿದ್ದರೆ ತಮ್ಮ ಅಗಾಧ ಸಾಹಿತ್ಯದಲ್ಲಿ ಎಲ್ಲಿಯಾದರೂ ಒಂದು ಕಡೆ ಅದನ್ನು ನಮೂದಿಸುತ್ತಿದ್ರು. ಆರ್ಯರು ತಮ್ಮ ಪೂರ್ವಿಕರು ಅನುಸರಿಸುತ್ತಿದ್ದ ಆಚಾರ ವಿಚಾರಗಳು, ನಂಬಿಕೆಗಳನ್ನು ಅನುಚಾನವಾಗಿ ಅಲಿಖಿತ ರೂಪದಲ್ಲೇ ಜ್ಞಾಪಕವಿಟ್ಟುಕೊಂಡು ಸಾವಿರಾರು ವರ್ಷ ಅನುಸರಿಸಿಕೊಂಡು ಬಂದವರು ತಮ್ಮ ಮೂಲ ನೆಲೆಯ ಒಂದಂಶವನ್ನು ಮಾತ್ರ ಮರೆತರೆಂದರೆ ನಂಬಲಾಗುವುದಿಲ್ಲ. ವಲಸೆ ಬಂದವರಿಗೆ ತಮ್ಮ ಮಾತೃನೆಲೆಯ ಬಗ್ಗೆ ವಿಶೇಷ ಅಭಿಮಾನವಿರುವುದನ್ನು ಇತಿಹಾಸದ ಅನೇಕ ಉದಾಹರಣೆಗಳನ್ನು ನಮಗೆ ತಿಳಿಸಿಕೊಡುತ್ತೆ. ಭಾಷೆಯ ಆಧಾರದಲ್ಲೂ ಆರ್ಯರು ವಿದೇಶದಿಂದ ಬಂದವರಲ್ಲವೆಂಬುದು ತಿಳಿದು ಬರುತ್ತದೆ. ಸಂಸ್ಕೃತ ಭಾಷೆಯು ಆರ್ಯ ಭಾಷೆಗಳಲ್ಲೆಲ್ಲ ಅತಿ ಹೆಚ್ಚಿನ ಸಂಖ್ಯೆಯ ಶಬ್ದ ಸಂಪತ್ತನ್ನು ಹೊಂದಿದೆ. ಇಂಡೋ ಆರ್ಯರು ಯುರೋಪಿನಿಂದಲೇ ಬಂದುದೆಂದು ಭಾವಿಸುವುದಾದರೆ ಇಂದಿನ ಯುರೋಪಿನ ಅನೇಕ ಭಾಷೆಗಳಲ್ಲಿ ಕೆಲವೇ ಶಬ್ದಗಳು ಮಾತ್ರ ಇವೆ. ಈ ಆಧಾರದ ಮೇಲೆ ಆರ್ಯರ ಮೂಲ ಸ್ಥಾನ ಭಾರತವೇ ಆಗಿದ್ದು, ಭಾರತದಿಂದ ಅವರ ಭಾಷೆ ವಲಸೆ ಹೋಗಿ ವಿಭಿನ್ನ ರೂಪ ತಾಳಿವೆ ಎಂಬುದು ಕೆಲವು ಇತಿಹಾಸಜ್ಞರ ಅಭಿಪ್ರಾಯ.
ಆದರೆ ಆರ್ಯರ ಮೂಲಸ್ಥಾನ ಭಾರತವೆಂಬ ವಾದವನ್ನು ಅನೇಕ ಅಂಶಗಳ ಆಧಾರದ ಮೇಲೆ ತಿರಸ್ಕರಿಸಲ್ಪಟ್ಟಿದೆ. ಆರ್ಯರು ವಿವಿಧ ದೇಶಗಳಿಗೆ ಭಾರತದಿಂದ ವಲಸೆ ಹೋದರೆಂದು ನಂಬಲು ಭಾರತವು ವಲಸೆ ಹೋದ ಪ್ರದೇಶಗಳಿಗೆ ಕೇಂದ್ರವಾಗಿರಲಿಲ್ಲ. ಭಾರತದ ಪಂಜಾಬ್ ಮೂಲ ನೆಲೆಯಾಗಿದ್ದರೆ ಅಂತಹ ಫಲವತ್ತಾದ ಭೂಮಿಯನ್ನು ಬಿಟ್ಟು ಬಂಜರು ಪ್ರದೇಶಕ್ಕೆ ಹೋಗಲು ಯಾವುದೇ ಕಾರಣಗಳಿಲ್ಲ. ಆರ್ಯರು ಭಾರತರೇ ಆಗಿದ್ದರೆ ಪೂರ್ವ ಭಾರತ ಮತ್ತು ದಕ್ಷಿಣ ಭಾರತದ ಸಂಪೂರ್ಣ ಪರಿಚಯವಿರಬೇಕಿತ್ತು. ಭಾರತದ ಪಂಜಾಬ್ ಆರ್ಯರ ಮೂಲ ನೆಲೆಯೆಂದು ವಾದಿಸುವುದಾದರೆ ವೇದಗಳಲ್ಲಿ ವ್ಯಕ್ತಪಡಿಕೊಂಡಿರುವ ಆನೆ ಮತ್ತು ಓಕ್ ಮರಗಳು ಆ ಪ್ರಾಂತ್ಯದಲ್ಲಿಲ್ಲದಿರುವುದು ಆ ವಾದವನ್ನು ಹುಸಿಯಾಗಿಸುತ್ತವೆ. ಋಗ್ವೇದದಲ್ಲಿ ಸಿಂಧೂ ನದಿಯಂತಿರುವ 25 ನದಿಗಳನ್ನು ಹೆಸರಿಸಲಾಗಿದೆ. ಆದ್ದರಿಂದ ಋಗ್ವೇದವು ಇಂಡೋ ಆರ್ಯನ್ನರು ಆಗ್ನೇಯ ಆಫ್ಘಾನಿಸ್ತಾನ್, ವಾಯುವ್ಯ ಸರಹದ್ದಿನ ಪ್ರಾಂತ್ಯಗಳು ಹಾಗೂ ಪಂಜಾಬ್ ಮೂಲಕ ವಲಸೆ ಬರುವಾಗ ಕಂಡ ನದಿಗಳನ್ನು ಹೆಸರಿಸಿರಬಹುದೆಂದು ನಂಬಲಾಗಿದೆ. ಋಗ್ವೇದದ ಒಂದು ಭಾಗವನ್ನು ಒಬ್ಬ ಆರಾಧಕನು ತನ್ನ ಪೂರ್ವಿಕರು ಮೊದಲು ಪ್ರಾರ್ಥಿಸುತ್ತಿದ್ದ ಇಂದ್ರದೇವನನ್ನು ತನ್ನ ಪ್ರಾಕ್ತನ ಓಖಾಸ್ ಅಥವಾ ಪ್ರಾಚೀನ ವಾಸಸ್ಥಾನದಿಂದ ಪ್ರಾರ್ಥಿಸುವ ಉಲ್ಲೇಖ ಆಗಿದೆ. ಹಾಗೆಯೇ ಯದುಮತ್ ಹಾಗೂ ತುರ್ವಾಸ್ ಕುಲಗಳನ್ನು ಇಂದ್ರನು ದೂರದೇಶದಿಂದ ತಂದನೆಂದು ಋಗ್ವೇದವು ತಿಳಿಸುತ್ತದೆ. ಇಷ್ಟಲ್ಲದೆ ಆರ್ಯರು ಮೂಲಸ್ಥಾನವು ಭಾರತವೆಂದು ಅನುಮೋದಿಸುವುದಾದರೆ ಸಿಂಧೂ ಕಣಿವೆಯ ನಾಗರಿಕತೆಯ ನಿರ್ಮಾಪಕರು ಆರ್ಯರೆಂದೇ ಒಪ್ಪಿಕೊಳ್ಳಬೇಕಾಗುತ್ತದೆ. ಆದರೆ ಸಿಂಧೂ ನಾಗರಿಕತೆಯ ಜನರಿಗೂ ಮತ್ತು ಆರ್ಯರಿಗೂ ಅಜಗಜಾಂತರ ವ್ಯತ್ಯಾಸವಿರುವುದರಿಂದ ಹಾಗೂ ಇತ್ತೀಚಿನ ಸಂಶೋಧನೆಗಳು ಸಿಂಧೂ ನಾಗರಿಕತೆಯ ಅವಶೇಷದ ಮೇಲ್ಪದರದ ಹಾಗೂ ಕೊನೆಗಾಲದ ನಿವೇಶನಗಳಲ್ಲಿ ಮೊದಲ ಆರ್ಯರ ಅವಶೇಷಗಳು ದೊರಕಿದ್ದು ಸಿಂಧೂ ನಾಗರಿಕತೆಯ ನಾಶಕ್ಕೆ ಆರ್ಯರೇ ಕಾರಣವೆಂದು ಪುರಾವೆಗಳು ತಿಳಿಸುತ್ತವೆ. ಹೀಗಾಗಿ ಆರ್ಯರ ಮೂಲ ನೆಲೆ ಭಾರತವೆಂಬ ವಾದ ಭಿನ್ನಾಭಿಪ್ರಾಯಕ್ಕೊಳಗಾಗಿದೆ. ಋಗ್ವೇದದ ಕಾಲ ಅಥವಾ ಪೂರ್ವ ವೈದಿಕ ಯುಗ. ವೇದಗಳ ಕಾಲವನ್ನು ನಿರ್ಧರಿಸುವಲ್ಲಿ ಒಮ್ಮತ ಅಭಿಪ್ರಾಯಗಳು ಮೂಡದೆ ಚರ್ಚಾಸ್ಪದವಾಗಿಯೇ ಉಳಿದಿದೆ. ವೇದಗಳ ಕಾಲವನ್ನು ನಿರ್ಧರಿಸಲು ವೈಜ್ಞಾನಿಕ, ಸಾಹಿತ್ಯಿಕ ಮುಂತಾದ ಅನೇಕ ಮಾರ್ಗಗಳನ್ನು ಉಪಯೋಗಿಸಲಾಗಿದೆ. ಎ.ಸಿ. ದಾಸ್ರವರ ಪ್ರಕಾರ ಋಗ್ವೇದದ ಕಾಲ ಕ್ರಿಸ್ತಪೂರ್ವ 2500. ಇವರ ಈ ನಿರ್ಧಾರಕ್ಕೆ ಭೂಗರ್ಭಶಾಸ್ತ್ರದ ಆಧಾರವನ್ನು ನೀಡಿದ್ದಾರೆ. ಡಾಕ್ಟರ್ ಹಾಗರ್ ಅವರು ಬ್ರಾಹ್ಮಣಗಳಲ್ಲಿನ ಒಂದು ಸೂರ್ಯಗ್ರಹಣ ಸಂಬಂಧಿ ವಿಚಾರವನ್ನಾಧರಿಸಿ ಋಗ್ವೇದದ ಕಾಲವನ್ನು ಕ್ರಿಸ್ತಪೂರ್ವ 1186 ಎಂದು ನಿರ್ಧರಿಸಿದ್ದಾರೆ. ವೈದಿಕ ಸಾಹಿತ್ಯ ಹಾಗೂ ಅದರ ಸಂಖ್ಯೆಗಳ ಬೆಳವಣಿಗೆಯನ್ನು ದೀರ್ಘವಾಗಿ ಅಧ್ಯಯನ ಮಾಡಿ ಡಾಕ್ಟರ್ ವಿಂಟರ್ ನಿಟ್ಜ್ರವರು ಋಗ್ವೇದದ ಕಾಲವನ್ನು ಕ್ರಿಸ್ತಪೂರ್ವ ಸುಮಾರು 2000 ಅಭಿಪ್ರಾಯಪಟ್ಟಿದ್ದಾರೆ. ಬಾಲಗಂಗಾಧರ ತಿಲಕ್ರವರು ವಸಂತ ಮಾಸದ ವಿಷುವತ್ಸಾಂಕ್ರಾಂತಿಯ ಬಗೆಗಿನ ಲೆಕ್ಕಾಚಾರ ಹಾಗೂ ಜ್ಯೋತಿಷ್ಯ ಶಾಸ್ತ್ರದ ಆಧಾರದ ಮೇಲೆ ಋಗ್ವೇದದ ಕಾಲವನ್ನು ಕ್ರಿಸ್ತಪೂರ್ವ 6000 ಡಾಕ್ಟರ್ ಜಾಕೋಬಿಯವರು ಋತುಗಳ ಆರಂಭದ ಬದಲಾವಣೆಯ ಆಧಾರದ ಮೇಲೆ ಕ್ರಿಸ್ತಪೂರ್ವ 4000 ನಿರ್ಣಯಿಸಿದ್ದಾರೆ. ಋಗ್ವೇದದ ಮಂತ್ರಗಳನ್ನು ಕ್ರಿಸ್ತಪೂರ್ವ 1000 ರಚಿಸಿದರೋ ಅಥವಾ ಕ್ರಿಸ್ತಪೂರ್ವ 3000 ರಚಿಸಿದರೋ ಎಂಬುದನ್ನು ಮಾನವ ಜೀವಿಯು ಖಂಡಿತವಾಗಿ ಹೇಳಲಾರ ಎಂದು ಮ್ಯಾಕ್ಸ್ ಮುಲ್ಲರು ಅಭಿಪ್ರಾಯಪಟ್ಟಿದ್ದಾರೆ. ಕೊನೆಗೆ ಋಗ್ವೇದದ ಕಾಲವನ್ನು ಅವರು ಕ್ರಿಸ್ತಪೂರ್ವ 1200 ಕ್ರಿಸ್ತಪೂರ್ವ 1000 ಅವಧಿಯಲ್ಲಿ ರಚಿತವಾಗಿರಬಹುದೆಂದು ತಾತ್ಕಾಲಿಕವಾಗಿ ಅವರು ಅಭಿಪ್ರಾಯಪಡ್ತಾರೆ. ಪರೀಕ್ಷಿತ ಮತ್ತು ಮಹಾಪದ್ಮನಂದ ಇವರುಗಳ ನಡುವೆ 1050 ವರ್ಷಗಳ ಅಂತರವಿತ್ತೆಂದು ಪುರಾಣಗಳು ಹೇಳುತ್ತವೆ. ಅಂದರೆ ಪರೀಕ್ಷಿತ ಚಕ್ರವರ್ತಿಯು ಕ್ರಿಸ್ತಪೂರ್ವ 14ನೇ ಶತಮಾನದಲ್ಲಿ ಇದ್ದನೆಂದು ಎಂದಾಯಿತು.
ಈ ಪರೀಕ್ಷಿತನು ಅಥರ್ವಣ ವೇದದಲ್ಲಿ ಬರುವ ಅದೇ ಹೆಸರಿನ ವ್ಯಕ್ತಿಯು ಒಬ್ಬನೇ ಆಗಿದ್ದನೆಂದು ಹೇಳಲ್ಪಟ್ಟಿದೆ. ಆದ್ದರಿಂದ ಋಗ್ವೇದವನ್ನು ಕ್ರಿಸ್ತಪೂರ್ವ 2000ದಲ್ಲೂ ಮಹಾಕಾವ್ಯಗಳನ್ನು ಕ್ರಿಸ್ತಪೂರ್ವ 1000ದಲ್ಲೂ ರಚಿಸಲಾಗಿರಬಹುದು ಅಂತ ಸತ್ಯನಾಥ ಅಯ್ಯರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಸತ್ಯನಾಥ ಅಯ್ಯರ್ ಅವರು ಈ ರೀತಿಯಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮೇಲ್ಕಂಡ ಹೇಳಿಕೆಗಳನ್ನು ವಿಮರ್ಶಿಸಿ R.C. ಮಜುಂದಾರರು ಕ್ರಿಸ್ತಪೂರ್ವ 2000ರಿಂದ 1500ರ ನಡುವಿನ ಕಾಲವು ಋಗ್ವೇದದ ಕಾಲವೆಂದು ಕರೆದಿದ್ದಾರೆ. ಆರ್ಯ ಸಂಸ್ಕೃತಿ ಎಂದು ನಂಬಲಾಗಿರುವ ನಿವೇಶನಗಳು ಗಂಗಾ ಕಣಿವೆಯ ಪಶ್ಚಿಮಾರ್ಧದಲ್ಲಿ ಮತ್ತು ಅಂತ್ರೆಜ್ಜಿ ಕೇರಾದಲ್ಲಿನ ವಸ್ತುವಿನ ಕಾರ್ಬನ್ 14ರ ಪರೀಕ್ಷೆಯು ವೇದಗಳ ಕಾಲವನ್ನು ಕ್ರಿಸ್ತಪೂರ್ವ 1100ರಿಂದ 1500 ಎಂದು ನಿರ್ಧರಿಸಿದೆ. ಇತ್ತೀಚೆಗೆ ಸಂಶೋಧಿತಗೊಂಡ ಭಗವಾನ್ ಪುರಾಣ, ಹರಿಯಾಣ ಮತ್ತು ಪಂಜಾಬ್ನಲ್ಲಿನ 3 ನಿವೇಶನಗಳು ಋಗ್ವೇದದ ಕಾಲವನ್ನು ಪ್ರತಿನಿಧಿಸುತ್ತದೆ ಹಾಗೂ ಅವುಗಳ ಕಾಲವನ್ನು ಕ್ರಿಸ್ತಪೂರ್ವ 1600 ಅಥವಾ ಕ್ರಿಸ್ತಪೂರ್ವ 1600ರಿಂದ 1000ವೆಂದು ವಿದ್ವಾಂಸರು ನಿರ್ಧರಿಸಿದ್ದಾರೆ. ಇವಾಗ ನೋಡೋಣ ನಾವು ಋಗ್ವೇದ ಕಾಲದ ಆರ್ಯರ ರಾಜಕೀಯ ಜೀವನ ಹೇಗಿತ್ತು ಅಂತ. ಋಗ್ವೇದ ಕಾಲದ ಜನರ ರಾಜಕೀಯ ಹಾಗೂ ಸಾಮಾಜಿಕ ವ್ಯವಸ್ಥೆಗಳಿಗೆ ಆಧಾರವಾದುದು ಅವರ ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆ. ಕುಟುಂಬವನ್ನು ಕುಲವೆಂದು ಕರೆಯುತ್ತಿದ್ದರು. ಕುಟುಂಬಕ್ಕಿಂತ ಹಿರಿಯ ಘಟಕಗಳನ್ನು ಕ್ರಮವಾಗಿ ಗ್ರಾಮ, ವಿಶ್ ಮತ್ತು ಜನ ಎನ್ನುತ್ತಿದ್ದರು. ಋಗ್ವೇದದ ಕೆಲವು ಅಮೂಲ್ಯ ಭಾಗಗಳಲ್ಲಿ ಜನಸಂಘಟನೆಗಳ ಬಗ್ಗೆ ಉಲ್ಲೇಖನವಿದೆ. ಗ್ರಾಮ, ವಿಶ್ ಮತ್ತು ಜನ ಇವುಗಳ ನಡುವಣ ನಿರ್ದಿಷ್ಟ ಸಂಬಂಧವೇನೆಂಬುದು ಎಲ್ಲಿಯೂ ವಿವರಿಸಿಲ್ಲ. ಆದರೂ ಪರಸ್ಪರ ಸಂಬಂಧವುಳ್ಳ ಕುಟುಂಬಗಳ ಸಮೂಹಕ್ಕೆ ಗ್ರಾಮವೆಂದು, ಹಲವಾರು ಗ್ರಾಮಗಳು ಕೂಡಿದ ಒಂದು ಗುಂಪಿಗೆ ವಿಶ್ ಎಂದು ಮತ್ತು ಇದಕ್ಕೂ ದೊಡ್ಡದಾದ ಸಮುದಾಯಕ್ಕೆ ಜನ ಎಂದು ಆ ಕಾಲದಲ್ಲಿ ಕರೆಯುತ್ತಿದ್ದರು. ವೇದಕಾಲದ ಆರ್ಯನ್ನರ ಭೂಭಾಗವು ಅನೇಕ ಚಿಕ್ಕ ಬುಡಕಟ್ಟು ಗುಂಪುಗಳಾಗಿ ವಿಭಜಿತವಾಗಿತ್ತು. ಪ್ರತಿಯೊಂದು ಬುಡಕಟ್ಟು ಪ್ರದೇಶಕ್ಕೂ ಒಬ್ಬೊಬ್ಬ ನಾಯಕನಿರುತ್ತಿದ್ದ. ಅಕ್ಕಪಕ್ಕದ ಬುಡಕಟ್ಟುಗಳು ಸದಾಕಾಲ ಯುದ್ಧದಲ್ಲಿ ನಿರತವಾಗಿದ್ದವು. ವೈದಿಕ ಕಾಲದಲ್ಲಿ ಅನೇಕ ರಾಜಪ್ರಭುತ್ವವಿಲ್ಲದ ಪ್ರದೇಶಗಳಿದ್ದವು. ಅವುಗಳನ್ನು ಗಣಗಳೆಂದು ಋಗ್ವೇದದಲ್ಲಿ ಉಲ್ಲೇಖಿಸಲಾಗಿದೆ ಮತ್ತು ಅವುಗಳ ನಾಯಕರನ್ನು ಗಣಪತಿ ಅಥವಾ ಜ್ಯೇಷ್ಠ, ಹಿರಿಯ ಎಂದು ಕರೆಯುತ್ತಿದ್ದರು. ಈ ಉಲ್ಲೇಖವು ಪ್ರಪಂಚದಲ್ಲೇ ಗಣರಾಜ್ಯಗಳ ಬಗೆಗಿನ ಪ್ರಥಮ ದಾಖಲೆಯಾಗಿದೆ. ಮುಂದೆ ಬುದ್ಧನ ಕಾಲದಲ್ಲಿ ಗಣರಾಜ್ಯಗಳು ಸಂಪೂರ್ಣ ಬೆಳವಣಿಗೆಗೊಂಡ ಬಗ್ಗೆಯೂ ಸುಮಾರು ಮಾಹಿತಿಗಳು ದೊರೆತಿವೆ. ರಾಜತ್ವದ ಮೂಲದ ಬಗ್ಗೆ ಇದ್ದ ಕೆಲವು ಆರ್ಯ ದಂತಕಥೆಗಳಲ್ಲಿ ರಾಜಕೀಯ ವ್ಯವಸ್ಥೆಯ ಉಗಮವನ್ನು ಗುರುತಿಸಬಹುದು. ದೇವತೆಗಳು ಮತ್ತು ದಾನವರು ಯುದ್ಧದಲ್ಲಿ ತೊಡಗಿದ್ದಾಗ ದೇವತೆಗಳು ಯುದ್ಧದಲ್ಲಿ ಸೋಲುವಂತೆ ಕಂಡರು. ಆದ್ದರಿಂದ ದೇವತೆಗಳೆಲ್ಲ ಒಟ್ಟಿಗೆ ಸೇರಿ ತಮ್ಮನ್ನು ಮುನ್ನಡೆಸಲು ತಮ್ಮಲ್ಲಿಯೇ ಒಬ್ಬನನ್ನು ರಾಜನನ್ನಾಗಿ ಆರಿಸಿದರು ಮತ್ತು ನಂತರ ಯುದ್ಧವನ್ನು ಗೆದ್ದರು. ಇಂತಹ ಅನೇಕ ದಂತಕಥೆಗಳು ಅರಸೊತ್ತಿಗೆಯ ಕಲ್ಪನೆಯನ್ನು ಪ್ರತಿಬಿಂಬಿಸುತ್ತವೆ. ಬಣಗಳು ಪಿತೃಪ್ರಧಾನ ಗುಂಪುಗಳಲ್ಲಿ ಸಂಘಟಿತವಾಗಿದ್ದು, ಪ್ರಾರಂಭದ ಹಂತದಲ್ಲಿ ಬಣದ ಮುಖ್ಯಸ್ಥರು ಅದರ ನಾಯಕನಾಗಿದ್ದನು. ಸಂರಕ್ಷಣೆಯ ಅಗತ್ಯ ಹೆಚ್ಚಿದಂತೆ ಅತ್ಯಂತ ಸಮರ್ಥ ಸಂರಕ್ಷಕ ಮುಖ್ಯಸ್ಥನಾಗಿ ಆಯ್ಕೆಯಾದನು. ಕ್ರಮೇಣ ಅರಸೊತ್ತಿಗೆಗೆ ಸಂಬಂಧಿಸಿದ ವಿಶೇಷ ಅಧಿಕಾರಿಗಳನ್ನು ಅಂಗೀಕರಿಸಲು ಆರಂಭಿಸಿದರು. ಆದಾಗ್ಯೂ ರಾಜಪ್ರಭುತ್ವದ ಶೀಘ್ರ ಬೆಳವಣಿಗೆಗೆ ಸಭಾ ಮತ್ತು ಸಮಿತಿ ಎಂಬ ಪ್ರಸಿದ್ಧ ಸಭೆಗಳು ತಡೆಯಾಗಿದ್ದವು. ಔತ್ತರೇಯ ಬ್ರಾಹ್ಮಣದಲ್ಲಿ ರಾಜತ್ವದ ಉಗಮದ ಬಗ್ಗೆ ತಿಳಿಸುತ್ತಾ ಮನುಷ್ಯನ ದಿನನಿತ್ಯದ ಅವಶ್ಯಕತೆ ಮತ್ತು ಸೈನಿಕ ರಕ್ಷಣಾ ಅವಶ್ಯಕತೆಗಾಗಿ ರಾಜತ್ವ ಉದಯವಾಯಿತು ಅಂತ ತಿಳಿಸಿದ್ದಾರೆ. ಋಗ್ವೇದ ಕಾಲದಲ್ಲಿ ರಾಜನನ್ನು ರಜನ್ ಎಂದು ಕರೆಯಲಾಗುತ್ತಿದ್ದ ಸ್ವತಂತ್ರಾಧಿಕಾರಿ ಆಳುತ್ತಿದ್ದನು. ಪ್ರಾರಂಭದ ವೇದ ಕಾಲದ
ರಾಜನು ಮೂಲತಃ ಸೈನಿಕ ಮುಂದಾಳುವಾಗಿದ್ದನು. ಅವನ ಯುದ್ಧ ಕೌಶಲ್ಯ ಮತ್ತು ಬಣವನ್ನು ರಕ್ಷಿಸಲು ಅವನಿಗಿದ್ದ ಸಾಮರ್ಥ್ಯಗಳೇ ಅವನು ರಾಜನಾಗಿ ಮುಂದುವರಿಯಲು ಅತ್ಯವಶ್ಯಕವಾಗಿದ್ದವು. ರಾಜನು ಜನರು ಸ್ವಯಂ ಪ್ರೇರಣೆಯಿಂದ ವಸ್ತುಗಳ ರೂಪದಲ್ಲಿ ಕೊಟ್ಟ ಕಾಣಿಕೆಗಳನ್ನಷ್ಟೇ ಸ್ವೀಕರಿಸುತ್ತಿದ್ದನು. ಅವನು ಹಕ್ಕಿನಿಂದ ಪಡೆಯಬಹುದಾದ ಯಾವ ತೆರಿಗೆಯೂ ಇರಲಿಲ್ಲ. ಭೂಮಿಯ ಮೇಲೆ ಯಾವ ಹಕ್ಕೂ ಇರಲಿಲ್ಲ. ಧನಗಳಿಗಾಗಿ ಮಾಡಿದ ಯಶಸ್ವಿ ದಾಳಿಗಳಲ್ಲಿನ ಅಥವಾ ಯುದ್ಧಗಳಲ್ಲಿನ ಸುಲಿಗೆಯಲ್ಲಿ ಒಂದು ಪಾಲಿಗೆ ಅವನು ಹಕ್ಕುದಾರನಾಗುತ್ತಿದ್ದನು. ಆದರೆ ಕ್ರಮೇಣ ರಾಜತ್ವದಲ್ಲಿ ದೇವತ್ವದ ಕಲ್ಪನೆಯಿಂದಾಗಿ ಅರಸೊತ್ತಿಗೆಯ ಸ್ಥಾನಮಾನಗಳು ಹೆಚ್ಚಿದವು. ದೇವತ್ವದ ಸಿದ್ಧಾಂತದಂತೆ ಸಾವುಳ್ಳ ರಾಜರಿಗೆ ದೇವತೆಗಳು ಹಾಗೂ ಮನುಷ್ಯರ ನಡುವೆ ಮಧ್ಯವರ್ತಿಗಳಾದ ಪುರೋಹಿತರ ಮುಖಾಂತರ ದೇವತ್ವವನ್ನು ದಯಪಾಲಿಸಲು ವಿಶೇಷ ಯಜ್ಞಗಳನ್ನು ಆಚರಿಸಲಾರಂಭಿಸಿದರು. ಈಗ ಅರಸೊತ್ತಿಗೆ ಅಥವಾ ರಾಜಪದವಿ ವಂಶ ಪಾರಂಪರ್ಯವಾಯಿತು. ಋಗ್ವೇದ ಕಾಲದ ಬಣಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಪುರು ಮತ್ತು ತ್ರಿಸ್ಸು ಬಣಗಳ ಸಂತತಿಯವರು ರಾಜರಾಗಿದ್ದರು. ಋಗ್ವೇದದಲ್ಲಿ ಉಲ್ಲೇಖಗಳಿಲ್ಲದಿದ್ದರೂ ಚುನಾಯಿತ ರಾಜರು ಆ ಕಾಲದಲ್ಲಿದ್ದರೆಂದು ಕೆಲವು ದೃಷ್ಟಾಂತಗಳು ತಿಳಿಸುತ್ತವೆ. ಅಥರ್ವಣವೇದ ಮತ್ತು ಮಹಾಕಾವ್ಯದಲ್ಲಿ ರಾಜನನ್ನು ಚುನಾಯಿಸುತ್ತಿದ್ದರೆಂಬ ಬಗ್ಗೆಯೂ, ಋಗ್ವೇದದಲ್ಲಿ ಪ್ರಭುತ್ವವು ಏಕಪ್ರಕಾರವಾಗಿ ಹಾಗೂ ಸ್ಥಿರವಾಗಿರಬೇಕಾದರೆ ಜನತೆಯ ಒಪ್ಪಿಗೆ ಅವಶ್ಯಕವೆಂಬ ಅಥರ್ವ ಮಂತ್ರಗಳು ರಾಜ್ಯಾಭಿಷೇಕದ ಸಂಬಂಧವಾದ ಮಂತ್ರಗಳಿವೆ. ರಾಜನ್ ಸರ್ವೋತ್ಕೃಷ್ಟ ಸ್ಥಾನವನ್ನು ಹೊಂದಿದಂತೆ ಅವನಿಗೆ ವಿಧಿವತ್ತಾಗಿ ಪಟ್ಟಾಭಿಷೇಕ ಮಾಡುತ್ತಿದ್ದರು. ರಾಜನ್ ಧರಿಸುತ್ತಿದ್ದ ಅಮೂಲ್ಯ ವಸ್ತುಗಳಿಂದ ಹಾಗೂ ಅವನು ವಾಸಿಸುತ್ತಿದ್ದ ಭವ್ಯ ಅರಮನೆಯಿಂದ ಅವನಿಗೂ ಸಾಮಾನ್ಯ ಜನರಿಗೂ ಇದ್ದ ಅಂತರ ವ್ಯಕ್ತವಾಗುತ್ತಿತ್ತು. ಅವನ ಅಧಿಕಾರಿಗಳು ಹಾಗೂ ಉಳಿಗದವರು ಅವನ ಸೇವೆಗೆ ಸತತವಾಗಿ ನಿಂತಿರುವಂತೆ ಮಾಡಲು ಪುರೋಹಿತರು ಮತ್ತು ಹೊಗಳು ಭಟ್ಟರು ಅವನನ್ನು ಕೊಂಡಾಡುತ್ತಿದ್ದರು. ಹೀಗೆ ರಾಜನು ದೈವಿಕತೆ ಹಾಗೂ ವಿಶೇಷ ಅಧಿಕಾರಗಳಿಂದಾಗಿ ವಿಶೇಷ ಸ್ಥಾನವನ್ನು ಪಡೆದನು. ಋಗ್ವೇದದಲ್ಲಿ ರಾಜನು ಎಂತಹ ಗುಣಗಳನ್ನು ಹೊಂದಿದವನಾಗಿರಬೇಕೆಂದು ತಿಳಿಸುತ್ತಾ, ಮಿತ್ರನಂತ ಮೃದು ಸ್ವಭಾವದವನು, ವರುಣನಂತ ಸದ್ಗುಣಿಯು ಮತ್ತು ಇಂದ್ರನಂತ ಶೌರ್ಯಶಾಲಿಯಾಗಿರಬೇಕೆಂದು ತಿಳಿಸುತ್ತದೆ. ರಾಜನ್ ಪದವಿಯ ಜೊತೆಗೆ ಸಾಮ್ರಾಟ್ ಎಂಬ ಪದವಿ ಇದ್ದಿತೆಂದು ಕಂಡುಬರುತ್ತದೆ. ಸಾಮ್ರಾಟ್ ಎಂಬ ಬಿರುದಿಗೆ ಸರ್ವಶ್ರೇಷ್ಠ ರಾಜನೆಂಬ ಅರ್ಥವಿತ್ತು. ಇದನ್ನು ಸಮರ್ಥಿಸಲು ಋಗ್ವೇದದ ಒಂದು ಮಂತ್ರವು ಕಸು ಎಂಬ ರಾಜನು 10 ರಾಜರನ್ನು ಒಬ್ಬ ಋಷಿಗೆ ದಾನವಾಗಿ ನೀಡಿದನೆಂದು ತಿಳಿಸುತ್ತದೆ. ಸಾಮ್ರಾಟ್ ಪದವಿಯ ಜೊತೆಗೆ ವಿಶ್ವಾಧಿಪತಿ, ವಿಶ್ವಸ್ಯ ಭುವನಸ್ಯ ರಾಜ ಎಂಬ ಕಲ್ಪನೆ ಇದ್ದುದು ಋಗ್ವೇದದಲ್ಲಿ ತಿಳಿದು ಬರುತ್ತದೆ. ಹೀಗೆ ಬಣಗಳಿಂದ ಪ್ರಾರಂಭವಾದ ಋಗ್ವೇದದ ರಾಜ್ಯಾಡಳಿತ ವ್ಯವಸ್ಥೆಯು ನಂತರದ ಕಾಲದಲ್ಲಿ ಬೃಹತ್ ಸಾಮ್ರಾಜ್ಯಗಳ ಮಟ್ಟಕ್ಕೆ ಬೆಳೆಯೋದಕ್ಕೆ ಅವಕಾಶ ಆಯಿತು. ರಾಜನ್ನನ ಮುಖ್ಯ ಕರ್ತವ್ಯಗಳು. ರಾಜನ್ ಪ್ರಥಮ ಕರ್ತವ್ಯವೆಂದರೆ ಬಣದ ಜನರ ಹಾಗೂ ಬಣಕ್ಕೆ ಸೇರಿದ ಭೂಮಿ ಹಾಗೂ ಪಶುಗಳನ್ನು ರಕ್ಷಿಸುವುದಾಗಿತ್ತು. ರಾಜನು ಶತ್ರುಗಳನ್ನು ಪ್ರತಿಭಟಿಸಿ ಯುದ್ಧ ಮಾಡಬೇಕಿತ್ತು. ಪ್ರಜೆಗಳ ನಡತೆಯನ್ನು ಗಮನಿಸಲು ಅವನು ಗೂಢಚಾರರನ್ನು ನೇಮಿಸಿ ತಪ್ಪಿತಸ್ಥರನ್ನು ಶಿಕ್ಷಿಸಬೇಕಿತ್ತು. ಧರ್ಮಾಚರಣೆಗಳ ಬಗ್ಗೆ ಅರ್ಚಕರ ತಂಡವನ್ನು ನೇಮಿಸಿ ಅವರನ್ನು ರಕ್ಷಿಸುತ್ತಿದ್ದನು. ಶಾಂತಿ ಕಾಲದಲ್ಲಿ ರಾಜನು ನ್ಯಾಯ ನೀಡುವುದು ಮತ್ತು ರಾಜ್ಯಕ್ಕೆ ಹಾಗೂ ಜನರಿಗೆ ಕಲ್ಯಾಣವಾಗಲೆಂದು ಯಜ್ಞಯಾಗಾದಿಗಳನ್ನು ನೆರವೇರಿಸಬೇಕಿತ್ತು. ರಾಜನು ತನ್ನ ಸೇವೆಗೆ ಪ್ರತಿಫಲವಾಗಿ ಬಲಿ ಅಥವಾ ದಾನದತ್ತಿಗಳನ್ನು ಪಡೆಯುತ್ತಿದ್ದನು. ಇದು ನಿರ್ದಿಷ್ಟವಾದ ಹಾಗೂ ತಡೆಯಿಲ್ಲದ ಮುಂದುವರಿಯುವ ತೆರಿಗೆಯಾಗಿರಲಿಲ್ಲ. ರಾಜನು ತೆರಿಗೆಯನ್ನು ಪಡೆದರೂ ಅದು ಹೇಗಿರಬೇಕಿತ್ತೆಂದರೆ, ಸೂರ್ಯನು ಸಮುದ್ರದ ನೀರನ್ನು ಆವಿಯಾಗಿಸಿ ಮತ್ತೆ ಮಳೆ ಸುರಿಸುವಂತೆ ತೆರಿಗೆಯನ್ನು ರಾಜನು ಸಂಗ್ರಹಿಸಿದರೂ ಅದು ಮತ್ತೆ ಜನರ ಕಲ್ಯಾಣಕ್ಕೆ
ವಿನಿಯೋಗವಾಗಬೇಕಿತ್ತು. ರಾಜನ ನೆರವಿಗೆ ಮಂತ್ರಿ ಪರಿಷತ್ತು ಇದ್ದಿತು. ಮಂತ್ರಿ ಪರಿಷತ್ತಿನ ಸಹಾಯದಿಂದ ರಾಜನು ಆಡಳಿತವನ್ನು ನಿರ್ವಹಿಸುತ್ತಿದ್ದನು. ಆರ್ ಕೆ ಮುಖರ್ಜಿಯವರ ಪ್ರಕಾರ ಈ ಮಂತ್ರಿಗಳು ಯೋಗ್ಯ ಹಾಗೂ ಅನುಭವವುಳ್ಳವರಾಗಿದ್ದರು. ಅವರು ವೈಯಕ್ತಿಕವಾಗಿ ಶುದ್ಧ ಹಾಗೂ ಮೇಲ್ಪಟ್ಟದ ಚಾರಿತ್ರ್ಯವನ್ನು ಹೊಂದಿದ್ದವರಾಗಿದ್ದು, ರಾಜನು ಯಾವುದೇ ಅನ್ಯಾಯವನ್ನು ಜನರಿಗೆ ಮಾಡಲಾಗುತ್ತಿರಲಿಲ್ಲ. ಪಕ್ಷಿಗೆ ರೆಕ್ಕೆಗಳಿಲ್ಲದಿದ್ದರೆ ಹೇಗೋ ಹಾಗೆ ರಾಜನು ಮಂತ್ರಿಗಳಿಲ್ಲದಿದ್ದರೆ ಅಸಹಾಯಕನಾಗಿರುತ್ತಿದ್ದ ಎಂದಿದ್ದಾರೆ. ಇದರಲ್ಲಿ ಪುರೋಹಿತನು ಪ್ರಮುಖನಾಗಿದ್ದು ರಾಜನಿಗೆ ಯುಕ್ತ ಸಲಹೆಗಳು, ತಿಳುವಳಿಕೆಯನ್ನು ನೀಡುತ್ತಿದ್ದನಲ್ಲದೆ ರಾಜನು ಯುದ್ಧಗಳಲ್ಲಿ ಯಶಸ್ವಿಯಾಗುವಂತೆ ತನ್ನ ಮಂತ್ರಶಕ್ತಿಯನ್ನು ಪ್ರಯೋಗಿಸುತ್ತಿದ್ದನು. ರಾಜನು ಗೆದ್ದು ಬಂದಾಗ ಆತನನ್ನು ಶ್ಲಾಘಿಸುತ್ತಿದ್ದನು. ಇನ್ನು ಕೆಲವು ವೇಳೆ ರಾಜನೊಂದಿಗೆ ಯುದ್ಧಭೂಮಿಗೂ ಜೊತೆಯಲ್ಲೇ ಪುರೋಹಿತನು ಹೋಗುತ್ತಿದ್ದನು. ಎ ಬಿ ಕೀತ್ ರವರು ಪುರೋಹಿತನ ಸ್ಥಾನವನ್ನು ಕುರಿತು ಮುಂದಿನ ಬ್ರಾಹ್ಮಣ ರಾಜಕಾರಣ ವ್ಯಕ್ತಿಯ ಮುನ್ಸೂಚಕವಾಗಿ ಹಾಗೂ ಋಗ್ವೇದ ಕಾಲದ ಆಡಳಿತ ಪ್ರಮುಖ ಶಕ್ತಿಯಾಗಿ ಗೋಚರಿಸುತ್ತಾನೆ ಅಂತ ಹೇಳಿದ್ದಾರೆ. ಸೇನಾ ದಂಡನಾಯಕನನ್ನು ಸೇನಾನಿ ಎಂದು ಕರೆಯುತ್ತಿದ್ದರು. ಸೇನಾನಿಯು ಸೈನ್ಯವನ್ನು ಉತ್ತಮವಾಗಿ ಸಂಘಟಿಸುವುದು ಹಾಗೂ ಶತ್ರು ಸೈನ್ಯವನ್ನು ಹಿಮ್ಮೆಟ್ಟಿಸಲು ಯುದ್ಧ ಕಾಲದಲ್ಲಿ ಸೇನೆಯ ದಂಡನಾಯಕನಾಗಿಯೂ ಶಾಂತಿ ಕಾಲದಲ್ಲಿ ನಾಗರಿಕ ಕೆಲಸವನ್ನು ಮಾಡಬೇಕಿತ್ತು. ಪುರೋಹಿತ ಮತ್ತು ಸೇನಾನಿಯ ಜೊತೆಗೆ ವಿವಿಧ ಆಡಳಿತ ಘಟಕಗಳನ್ನು ನೋಡಿಕೊಳ್ಳಲು ಪ್ರಮುಖ ಅಧಿಕಾರಿಗಳು ನೇಮಿತರಾಗಿದ್ದರು. ಗ್ರಾಮದ ನಾಗರಿಕ ಹಾಗೂ ಸೈನಿಕ ಆಡಳಿತವನ್ನು ಗ್ರಾಮಿಣಿ ಎಂಬ ಅಧಿಕಾರಿಯು ನೋಡಿಕೊಳ್ಳುತ್ತಿದ್ದನು. ಗ್ರಾಮಗಳ ನಡುವೆ ನಡೆಯುತ್ತಿದ್ದ ಯುದ್ಧಗಳನ್ನು ಸಂಗ್ರಾಮವೆಂದು ಕರೆಯುತ್ತಿದ್ದು ಗ್ರಾಮಿಣಿಗಳು ಅದರ ಮುಖಂಡರಾಗುತ್ತಿದ್ದರು. ಅನೇಕ ಗ್ರಾಮಗಳಿಂದ ಕೂಡಿದ ವಿಷ್ಗೆ ವಿಸ್ಪತಿ ಎಂಬ ಅಧಿಕಾರ ಇದ್ದರು. ಅನೇಕ ವಿಷ್ಗಳು ಸೇರಿದ ಪ್ರಾಂತ್ಯವಾದ ಜನಕ್ಕೆ ಗೋಪ ಎಂಬ ಮುಖ್ಯಾಧಿಕಾರಿ ಇರುತ್ತಿದ್ದನು. ಋಗ್ವೇದದಲ್ಲಿ ಜನ ಎಂಬ ಆಡಳಿತ ಘಟಕದ ಹೆಸರು 275 ಬಾರಿ ನಮೂದಿತಗೊಂಡಿದೆ. ವಿಷ್ಣ ಹೆಸರು 170 ಬಾರಿ ನಮೂದಿತ ಆಗಿದೆ. ಈ ಮೇಲ್ಕಂಡ ಅಧಿಕಾರಿಗಳ ಜೊತೆಗೆ ಬಗದುಗ ಕಂದಾಯ ಸಂಗ್ರಹಿತ್ರಿ, ಬೊಕ್ಕಸಾಧಿಕಾರಿ, ಅಕ್ಷನಪ ಮುಖ್ಯ ಲೆಕ್ಕಾಧಿಕಾರಿ, ರಥಕಾರ, ರಥ ನಿರ್ಮಾಣಕಾರ, ಕ್ಷತ್ರಿ ಅರಮನೆ ಉಸ್ತುವಾರಿ ಅಧಿಕಾರಿ, ಗೋವಿಕೃತ ಅರಣ್ಯದ ಮುಖ್ಯಸ್ಥ, ಸುತ ರಾಜನ ಕಾಗದ ಪತ್ರಗಳನ್ನು ರಕ್ಷಿಸುವವನು ಮುಂತಾದ ಅಧಿಕಾರಿಗಳು ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡುತ್ತಿದ್ದರು.